ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನನ್ನ ಬೈಕಿಗೆ ಟಾಪ್ ಬಾಕ್ಸ್ ಹಾಕೋಬರೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನನ್ನ ರೈಡ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ನನ್ನ ಹತ್ರ ಆಲ್ಮೋಸ್ಟ್ ಟೂರಿಂಗಿಗೆ ಏನೇನು ಬೇಕೋ ಗೇರ್ಸ್ ಆಗಿರ್ಬೋದು ಪ್ರತಿಯೊಂದು ಇತ್ತು. ಆ್ಯಂಡ್ ನನ್ನ ಬುಲೆಟ್ಗೂ ಸಹ ಟೂರಿಂಗಿಗೆ ಏನೇನು ಆಕ್ಸೆಸರೀಸ್ ಬೇಕಿತ್ತು ಅದೆಲ್ಲ ಇತ್ತು. ಈ ಗಾಡಿ ತೊಗೊಂಡ್ಮೇಲೆ ಯಾವುದೇ ರೀತಿ ಇದಕ್ಕೆ ಆಕ್ಸೆಸರೀಸ್ ಟೂರಿಂಗ್ದು ಹಾಕ್ಸಿರಲಿಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ಪಲ್ಲಿ ಅಂದರೆ ಫಸ್ಟ್ ಪಾರ್ಟಾಗಿ ನಾನು ಟಾಪ್ ಬಾಕ್ಸ್ ಹಾಕಿಕೊಟ್ಟಿದ್ದೀನಿ. ಟಾಪ್ ಬಾಕ್ಸ್ ಜೊತೆಗೆ ಪ್ಯಾನಿಯರ್ ರ್ಯಾಕ್ಸ್ ಕೂಡ ಹಾಕ್ಸೋಣ ಅಂತ ಇದ್ದೀನಿ. ಪ್ಯಾನಿಯರ್ ಸದ್ಯಕ್ಕೆ ಹಾಕ್ಸಲ್ಲ, ಏಕೆಂದರೆ ಆ ಪ್ಯಾನಿಯರ್ಸು ಇನ್ನೂ ಟೆಸ್ಟಿಂಗಿಗೆ ಹೋಗಿದೆ, ಸರ್ಟಿಫಿಕೇಷನ್ಗೆ ಹೋಗಿದೆ. ಸೊ ಹಾಗಾಗಿ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಒಂದು ಸರಿ ಅದು ಸರ್ಟಿಫಿಕೇಷನ್ ಆಗಿ ಬಂದ ಮೇಲೆ ಆಮೇಲೆ ಐ ವಿಲ್ ಟೇಕ್ ಎ ಕಾಲ್. ಸೊ ಸದ್ಯಕ್ಕೆ ಟಾಪ್ ಬಾಕ್ಸ್ ಹಾಕ್ತೀನಿ. ನನ್ನ ಈ ಹಿಂದೆಗಡೆ ನಾನು ನಿಮಗೆ ಒಂದು ಟಾಪ್ ಬಾಕ್ಸು ವಿಡಿಯೋ ಹಾಕಿದ್ದೆ. ಸೊ ಹೆಕ್ಸಾ GT ಕಂಪ್ನಿದು ಆ ಒಂದು ಕಂಪ್ನಿ ಟಾಪ್ ಬಾಕ್ಸೇ ಹಾಕ್ಸ್ತಾ ಇದ್ದೀನಿ. ಯಾಕಂದರೆ ಆ ಟಾಪ್ ಬಾಕ್ಸ್ ತುಂಬಾ ಚೆನ್ನಾಗಿದೆ ನಾನು ನೋಡಿದಾಗ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟು. ನನಗೆ ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸು ಯಾಕೋ ಇಷ್ಟ ಆಗಲಿಲ್ಲ. ಆಮೇಲೆ ಆ ಬಾಕ್ಸ್ದು ಆಸ್ಥೆಟಿಕ್ ಆಗಿರಲಿ, ಡಿಸೈನ್ ಆಗಿರಲಿ ಒಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅದರ ಒಂದು ಫ್ರೇಮ್ ಆಗಿರ್ಬೋದು, ಟಾಪ್ ಬಾಕ್ಸ್ ಆಗಿರ್ಬೋದು, ದಟ್ ವಿಲ್ ರಿಸೆಂಬಲ್ ಟು SW ಮೋಟೆಕ್ ಆರ್ ಸುಜುಕಿ. ಒಂಥರ ಬ್ರ್ಯಾಂಡ್ ಪ್ರಾಡಕ್ಟ್ ಥರ ಇದೆ. ಸೊ ಹಾಗಾಗಿ ನಾನು ಅದನ್ನು ಹಾಕ್ಸೋಕೆ ಹೊರಟಿದ್ದೀನಿ. ಬನ್ನಿರಿ ಅಲ್ಲಿ ಹೋಗೋಣ, ಇನ್ಸ್ಟಾಲೇಷನ್ ಮಾಡ್ಸೋಣ. ಅವ್ರನ್ನ ಹೋಗಿ ಕೇಳ್ಕೊಬ್ಬ ಗಾಡಿ ಎಲ್ಲ ಹಾಕ್ಬೇಕಂತ. ಇದು ತುಂಬ ಕಂಜೆಸ್ಟೆಡ್ ಆಗಿರೋ ಜಾಗ, ಸುಮಾರು ಬೈಕ್ಗಳು ನಿಂತಿದೆ. ಇವ್ರದ್ದೇ ಪ್ಯಾನಿಯರ್ಸ್ ಎಲ್ಲ ಹಾಕಿದ್ದಾರೆ. ಅದು ವರ್ಸಿಸ್ ಗಾಡಿ ಇರಬೇಕು. ಆ ಗಾಡಿಗೆ ಇವರು ಫಸ್ಟು ಇವ್ರ ಪ್ರಾಡಕ್ಟ್ಸ್ನ ಹಾಕಿ ಟೆಸ್ಟಿಂಗ್ ಮಾಡಿದ್ದು. ನಮಸ್ಕಾರ, ಹೇಗಿದ್ದೀರಾ? ಹಾಂ, ಇದು ಪೌಡರ್ ಕೋಟೆಡ್ ಅಲ್ವಾ? ಇದು ಪೌಡರ್ ಕೋಟೆಡ್ ಅಲ್ಲ ಸರ್, ಇದು ನಾವು ಒಂದು ಸ್ಪೆಷಲ್ ಫಿನಿಶಿಂಗ್ ಮಾಡ್ತೀವಿ, ಶಾರ್ಟ್ ಬ್ಲಾಸ್ಟ್ ಇದೆ. ಸೊ ಬೇಸಿಕಲಿ ಇದು ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟಿಗೆ ಮಾತ್ರ ಮಾಡೋದು. ಪೌಡರ್ ಕೋಟೆಡ್ ಪೌಡರ್ ಕೋಟೆಡ್ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಓಕೆ, ಇಂಡಿಯಲ್ಲಿ ಎಲ್ಲ ಪ್ಲೇಟ್ ಹೇಳಿದ ತಕ್ಷಣ ಪೌಡರ್ ಕೋಟಿಂಗೇ ಬೇಕು ಅಂತಾರೆ. ಇದು ಬೇಸಿಕಲಿ ಟೂರೋಟೆಕಲ್ಲಿ ಫಿನಿಶಿಂಗ್ ಬರುತ್ತೆ ನೋಡಿ. ಇದು BMW ಕ್ರ್ಯಾಶ್ ಕಾರ್ಡ್ಸಲ್ಲಿ ಸೇಮ್ ಫಿನಿಶಿಂಗ್ ಇದೆ. ಓಕೆ, ಇದು ಫುಲ್ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟ್. ಒಳ್ಳೆ ಗೇಜ್ ಇದೆ ಮಾತ್ರ. ಸೊ 6 mm ಬ್ರ್ಯಾಕೆಟು ಫಸ್ಟು ಇದಕ್ಕೆ ಜಿಂಕ್ ಕೋಟ್ ಮಾಡಿ ಆಮೇಲೆ ಪೌಡರ್ ಕೋಟ್ ಮಾಡ್ತಾರೆ. ಆ್ಯಂಡ್ ಫಿನಿಶಿಂಗ್ ಮಾತ್ರ ನಿಜವಾಗೂ ಹೇಳ್ತೀನಿ, ಲೈಕ್ ಯಾವುದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗೇನು ಕಮ್ಮಿ ಏನಿಲ್ಲ. ಸೊ ಫಸ್ಟು ಈ ಬ್ರ್ಯಾಕೆಟ್ ಬರುತ್ತೆ, ಇದ್ರ ಮೇಲ್ಗಡೆಗೆ ಬೇಸ್ ಪ್ಲೇಟ್ಸ್ ಬರುತ್ತೆ ಟಾಪ್ ಬಾಕ್ಸ್. ಸೊ ಏನಾಗುತ್ತೆ ಅಂದರೆ ಇದು ಆಲ್ಮೋಸ್ಟ್ ಲೋಡೆಲ್ಲ ಚಾಸಿಗೆ ಹೋಗ್ಬಿಡುತ್ತೆ. ಓಕೆ, ನಿಮಗೆ ಟಾಪ್ ಬಾಕ್ಸ್ ಲೋಡೆಲ್ಲ ಪೂರ್ತಿ ಜಾಸ್ತಿ ಕೂತ್ಕೊಳ್ಳುತ್ತೆ. ಸೊ ಅವಾಗ ಏನಾಗುತ್ತೆ, ಫುಲ್ ಸ್ಟೇಬಲ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಸೊ ಬೇಸಿಕ್ಲಿ ಇದು 3 ಪಾಯಿಂಟ್ಸಲ್ಲಿ ಮೌಂಟ್ ಆಗುತ್ತೆ. ಆಮೇಲೆ ಸ್ಟಾಕ್ ಗ್ರ್ಯಾಬಲ್ ಏನಿದೆಲ್ಲ ಅದು ಕಾಂಪ್ರಮೈಸ್ ಮಾಡಬೇಕು ಅಂತ ಇಲ್ಲ, ಇದು ಕೆಳಗಡೆಯಿಂದ ಬಂದ್ಬಿಡುತ್ತೆ. ಸೊ ಅದು ಸಪೋರ್ಟ್ ಬಂದು ಚಾರ್ಜಿಂಗ್ ಬರುತ್ತೆ.
ಹೆಕ್ಸಾ ಜಿ ಟಿದು ಬೋಲಿವಾರ್ಡ್ ಮಾಡಲ್ ಆ್ಯಂಡ್ ನೋಡಿ ಇದು ಡಿಸೈನ್ಡ್ ಆ್ಯಂಡ್ ಡೆವಲಪ್ಡ್ ಇನ್ ಬೆಂಗಳೂರು ಇಂಡಿಯಾ, ಅಂದರೆ ಇದು ಮೇಡ್ ಇನ್ ಬೆಂಗಳೂರು ಪ್ರಾಡಕ್ಟ್. ಫುಲ್ ಅಷ್ಟೇ ಅವಾಗ ತೋರಿಸಿ. ಅಷ್ಟೇ ವ್ಯಾನಿಟಿ ಸರ್, ವಾಟರ್ ಪ್ರೂಫ್ ಅಲ್ಲ, ಇರುತ್ತೆ ಅಲ್ಲ. ಅದು ಆ್ಯಕ್ಚುಲಿ ನಿಮಗೆ ಅದು ಗ್ಯಾಸ್ಕೆಟ್ ತೋರಿಸಿ ಸರ್ ಅವ್ರಿಗೆ. ಅದು ಬೇಸಿಕ್ಲಿ ರಬ್ಬರ್ ಗ್ಯಾಸ್ಕೆಟ್. ಇಲ್ಲಿಂದನೂ ವಾಟರ್ ಹೋಗ್ಬೋದು ಅಂತ. ಸೊ ಸ್ನೇಹಿತರೆ, ಟಾಪ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊಂಡಾಯಿತು. ಒಂದು ಕಡೆ ನನ್ನ ಟೂರಿಂಗು ಪ್ರಿಪ್ರೇಷನ್ ಫಸ್ಟ್ ಪಾರ್ಟ್ ಮುಗ್ದಾಯಿತು. ಸೊ ಇನ್ನೇನಿದ್ರು ಪ್ಯಾನಿಯರ್ಸ್ ಹಾಕ್ಸ್ಕೋಬೇಕು, ಅದು ಬಿಟ್ಟರೆ ಯಾವುದೇ ರೀತಿ ನನ್ನ ಗಾಡಿಗೆ ಮಾಡಿಫಿಕೇಷನ್ಸ್ನ ಮಾಡಿಸಲ್ಲ ನಾನು. ಸೊ ಅದು ಬಿದ್ದಿದ ತಕ್ಷಣ ನನ್ನ ನೆಕ್ಸ್ಟ್ ಒಂದು ಏನು ರೈಡ್ ಇದೆ ಅದು ನಾನು ಅನೌನ್ಸ್ ಮಾಡ್ತೀನಿ. ಆ್ಯಂಡ್ ಟಾಪ್ ಬಾಕ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು, ಅದರಲ್ಲೂ ನಮ್ಮ ಮೇಡ್ ಇನ್ ಬೆಂಗಳೂರು ಪ್ರಾಡಕ್ಟು. ನಾಳೆ ದಿನ ಏನೇ ಹೆಚ್ಚು ಕಮ್ಮಿ ಆದ್ರೂ, ಹೆಚ್ಚು ಕಮ್ಮಿ ಆಗೋದು ಬೇಡ, ಬಟ್ ಏನೇ ಪ್ರಾಬ್ಲಮ್ ಅಂದ್ರೂ ಈಸಿಲಿ ಆ್ಯಕ್ಸೆಸಬಲ್. ಎಲ್ಲೋ ಯಾವುದೋ ಕಂಪ್ನಿ ಯಾರನ್ನೋ ಅಪ್ರೋಚ್ ಮಾಡಬೇಕು, ಮೇಲ್ ಕಳಿಸ್ಬೇಕು ಅನ್ನೋದೇನಿರಲ್ಲ. ಸೊ ಈಸಿಲಿ ಗಾಡಿ ಎತ್ಕೊಂಡು ಹೋಗೋದು, ತೋರಿಸೋದು, ಹಿಂಗಿದೆಯಪ್ಪ ಹಿಂಗೆ ಅಂತ ಇದ್ರಿಗೆ ಮಾತಾಡೋದು, ಏನು ಸೊಲ್ಯೂಷನ್ಸ್ ಕೊಡ್ತಾರೋ ಅದನ್ನು ತಗೊಳ್ಳೋದು. ಸೊ ಇದಕ್ಕೇ ಲೋಕಲಿ ಅವೈಲಬಲ್ ಪ್ರಾಡಕ್ಟ್ಸ್ ಆರ್ ಆಲ್ವೇಸ್ ವರ್ತ್. ನಾನು ತುಂಬ ಚೈನಾ ಪ್ರಾಡಕ್ಟ್ಸ್ ನೋಡಿದೆ, ಬಟ್ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಆ್ಯಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗೆ ಅನ್ನೆಸೆಸರಿ ನನ್ನ ಒಂದು ಲಗೇಜ್ ನೀಡ್ಗೆ ಏನಿದೆಯೋ ಅದಕ್ಕೋಸ್ಕರ 1.5 ಲಕ್ಷ, 1.65, 1.80 ಯಾರು ಕೊಡ್ತಾರೆ ಹೇಳಿ? ಓಕೆ, 1.80ಗೆ ಒಂದು ಎಕ್ಸ್ಪಲ್ಸೇ ಬಂದುಬಿಡುತ್ತೆ, ಆರಾಮಾಗಿ ತಗೊಂಡು ಒಂದು ಆಫ್ ರೋಡ್ ಹೋಗ್ಬೋದು. ಸೊ ಹಾಗಾಗಿ ನಾನು ತುಂಬಾ ಯೋಚನೆ ಮಾಡಿ ಈ ಒಂದು ಪ್ರಾಡಕ್ಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರದ ಒಂದು ಪ್ರಾಡಕ್ಟ್ ರಿವ್ಯೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಓಕೆ ಸ್ನೇಹಿತರೆ, ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.